ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ AW ಅಂದ್ಬಿಟ್ಟು ಚಾನಲ್ ಈಗ ಬರ್ತಾ ಇರೋ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಸರ್ ನಮಸ್ಕಾರ. ನಿಮ್ಮ ಈಗ ಚಾನಲಲ್ಲಿ ಬರ್ತಾ ಇರೋದು ಸಪೋರ್ಟಿಸ್ಗೆ ನಾವೊಂದು ಅಭಿಪ್ರಾಯ ಕೊಡ್ತಾಯಿದ್ದೀವಿ. ಇಲ್ಲಿ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಕಾಂಗ್ರೆಸ್ ಬಂದರೆ ಸ್ವಲ್ಪ ಅನುಕೂಲ ಆಗುತ್ತೆ. ಎಲ್ಲರ ಜನರಿಗೆ ಮಾಡಿದ್ದಾರೆ, ಎಲ್ಲ ಥರದ್ದು ಅನುಕೂಲ ಕೊಟ್ಟಿದ್ದಾರೆ. ಇವಾಗ ಗಂಟ ಯಾವ ಸರ್ಕಾರನೂ ಕೊಟ್ಟಿದ್ದಿಲ್ಲ. ಈಗ ಕಾಂಗ್ರೆಸ್ ಬಂದರೆ ಬೆಟರ್ ಅನ್ನಿಸ್ತಾ ಇದೆ. ಬಟ್ ಮೋದಿಜಿ ಒಳ್ಳೆ ವ್ಯಕ್ತಿ, ನಾವು ಮೋದಿಗೆ ಏನು ಹೇಳೋದಿಲ್ಲ. ಬಟ್ ಕಾಂಗ್ರೆಸ್ ಕರ್ನಾಟಕಕ್ಕೆ ಬಂದರೆ ಒಳ್ಳೆಯದು ಅಂತ ನಮ್ಮ ಅನ್ನಿಸ್ತದೆ ಸರ್. ಏನೆಲ್ಲ ಒಳ್ಳೇದಾಗುತ್ತೆ ಸರ್ ಕಾಂಗ್ರೆಸ್ ಬಂದರೆ? ಏನೀಗ ಜನಗಳಿಗೆ ನೋಡಿ, ಈಗ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಒಂದು ಮನೆಗೆ ಕಮ್ಮಿ ಅಂದರು 5,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾಳೆ ದಿನಕ್ಕೆ 2,000 ರೂಪಾಯಿಗೆಲ್ಲ ಟ್ಯಾಕ್ಸ್ ನಮ್ಮ ಮೇಲೆ ಬಂದರೆ ಟ್ಯಾಕ್ಸ್ ಬಂದರೆ ಬರಲಿ ಬಿಡಿ ಸರ್, ದುಡ್ಡಿರೋರು ಕಟ್ತಾರೆ. ನಮ್ಗೆ ಏನಾಗಬೇಕು, ಈಗ ಸಂಪಾದನೆ ಮಾಡೋರು ಕಟ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ, ಕೊಳ್ಳಿ ಬಿಡಿ. ಬಸ್ನವ್ರಿಗೆ ಅನುಕೂಲ ಮಾಡಿದ್ದಾರೆ. ಇಂಥವ್ರಿಗೆ ಅನುಕೂಲ ಆಗ್ತಾ ಇದೆ ಅಂದರೆ ಬಡವ್ರಿಗೆ, ಇದಕ್ಕೆ ಎಲ್ಲರಿಗೆ ಅನುಕೂಲ ಆಗ್ತಾ ಇದೆ. ಈಗ ಬಸ್ ಮಕ್ಕಳು ಪಾಸ್ ಅಂತ ಓಡಾಡ್ತಾ ಇದ್ರಿ, ಈಗ ಫ್ರೀನೇ ಮಾಡಿಬಿಟ್ಟಿದ್ದಾರೆ. ಯಾವ ಪಾಸು ಬೇಕಾಗಿಲ್ಲ, ಎಲ್ಲಿ ಬೇಕಾದರೂ ಹತ್ಬೋದು, ಎಲ್ಲಿ ಬೇಕಾದರೂ ಇಳಿಬೋದು. ಅದು ಎಲ್ಲ ಅನುಕೂಲ ಮಾಡಿದ್ದಾರೆ. ಬಟ್ ಶ್ರೀರಾಮ್ ಅವರದ್ದೇ ಒಳ್ಳೆಯದು ಅನ್ನಿಸ್ತಾ ಇದೆಯಪ್ಪ ನನಗೆ. ಈಗ ನಮ್ಮ ಕರ್ನಾಟಕದಲ್ಲಿ ಮಾತ್ರನೇ ಈ ಬೆಲೆ ಏರಿಕೆ ಎಲ್ಲ ಇರೋದಾ, ಇಲ್ಲ ನಿಮ್ಮ ಅಬ್ಸರ್ವರ್ ಪ್ರಕಾರ ಭಾರತದಲ್ಲೇ ಇದೆಯಾ? ಭಾರತದಲ್ಲೇ ಎಲ್ಲ ಬೆಲೆ ಇದೆ ಸರ್. ಕರ್ನಾಟಕದಲ್ಲಿ ಏನು ಎಕ್ಸ್ಟ್ರಾ ಟ್ಯಾಕ್ಸ್ಗಳು ಅದು ಇದು ಏನು ನಡೀತಾ ಇಲ್ಲ. ಬಟ್ ಏನಿದೆ ಅದೇ ಸೆಂಟ್ರಲ್ಲಿ ಏನು ಕೊಡ್ತಾ ಇದೆ ಅಷ್ಟೇ ಇಲ್ಲೇ ಇದೆ. ಅದು ಈಗ ಅಕ್ಕಿ ರೇಟ್ ಜಾಸ್ತಿ ಅಂತಾರೆ. ಅಕ್ಕಿಗೆ ಗೌರ್ಮೆಂಟ್ಗೂ ಏನು ಸಂಬಂಧ ಇದೆ? ಇನ್ನು ಗೌರ್ಮೆಂಟಿಂದ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಏನಾರು ಅಕ್ಕಿಗೆ? ಅಕ್ಕಿಯಲ್ಲಿ ಈಸ್ಕೊತಾರೆ, ದುಡ್ಡು ಜಾಸ್ತಿ ಆದರೆ ರೈತರಿಗೆ ಹೋಗುತ್ತೆ. ಯಾರು ಮಾಡ್ತಾರೆ ಅಕ್ಕಿ ಕಮಿಷನ್ಗಳು ಅವ್ರಿಗೆ ಹೋಗುತ್ತೆ, ಇವ್ರಿಗೇನಿದೆ? ಹಾಗೆ ಗೌರ್ಮೆಂಟ್ಗೂ ಅದಕ್ಕೂ ಏನು ಬೆಲೆಗೆ ಸಂಬಂಧನೇ ಇಲ್ಲ ಅನ್ನಿಸ್ತದೆ. ಈಗ ಕಾಂಗ್ರೆಸ್ ಅವ್ರ ಪಕ್ಷ ಬಂದರೆ ಏನೆಲ್ಲ ವಾತಾವರಣ ಅವ್ರ ಗೌರ್ಮೆಂಟಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ? ಡೆವಲಪ್ಮೆಂಟ್ ಈಗ ಮೊನ್ನೆ ಬಜೆಟ್ ನಡೀತಲ್ಲ, ನಾನು ನೋಡ್ದಂಗೆ ಸುಮಾರು ಬೆಂಗಳೂರಿಗೆ ಎಲ್ಲ ಭಾಳ ಇದು ಮಾಡಿದ್ದಾರೆ. ಮೈಸೂರಿಗೂ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನಕ್ಕೂ ಕೊಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಕ್ಫ್ ಬೋರ್ಡ್ ಐತಲ್ಲ ಅದಕ್ಕೂ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮಾಡಿದ್ದಾರೆ. ಇನ್ನೇನು ಮಾಡಬೇಕು ಅವ್ರು? ಏನು ಅವ್ರ ಜೀವ ಹಿಂದಿಂದ ಮಡಿಗೊಳಗೆ ಬಿಡೋಕ್ಕಾಗ್ತದ? ಹಂಗಾಗಿ ಎಲ್ಲ ಚೆನ್ನಾಗಿದೆ ಅನಿಸ್ತಾ ಇದೆ. ಒಂದೊಂದು ಇದರಲ್ಲ ಹೇಳ್ತಾರೆ, ನಮಗೆ ಸುಮಾರು ವಯಸ್ಸಾಗಿದೆ. ಹಾಗಿದ್ರು ನಾವು ಹುಟ್ಟಿದ್ದಂಗೆ ಯಾವ ಸರ್ಕಾರನೂ ಯಾರಿಗೂ ಪಬ್ಲಿಕ್ಗೆ ಒಂದು ಹೆಲ್ಪ್ ಮಾಡಿತ್ತಿಲ್ಲ. ಈಗ ನಮ್ಮ ಮಿಸ್ಸಸ್ಗೆ 2,000 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ. 2,000 ರೂಪಾಯಲ್ಲಿ ಅವ್ರ ಜೀವನ ಎಷ್ಟೊಂದು ನಡಿಬೋದು, ಎಷ್ಟು ನಮಗೆ ಕಷ್ಟ ಇದಾಯಿತು, ಸಪೋರ್ಟಿಂಗ್ ಆಯಿತು. ಹಂಗಾಗಿ ಈಗ ನಾವು ಇಲ್ಲಿ ಮೈಸೂರಿಂದ ಮಂಡ್ಯಗೆ ಹೋಗ್ತೀವಿ ಒಂದು ತಿಂಗಳಲ್ಲಿ 2-3 ಸತಿ. ಬಸ್ ಚಾರ್ಜೇ ಒಂದು 500 ರೂಪಾಯಿ ಮಿಕ್ಬಿಡುತ್ತೆ. ಈಗ ಕರೆಂಟ್ದು ಅದರದ್ದು ಎಲ್ಲ ಮಾಡಿದ್ದಾರೆ. ಈ ಥರ ನಾವು ಹುಟ್ಟಿದಿಂದ ನೋಡಿಲ್ಲ, ಯಾವ ಸರ್ಕಾರನೂ ಮಾಡಿಲ್ಲ, ಇದು ಮಾಡಿದೆ ಸರ್. ಒಬ್ಬೊಬ್ಬರು ಹೇಳ್ತಾರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಮುಸ್ಲಿಮ್, ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ, ಆ ಥರ ಒಂದು ಪಾಯಿಂಟ್ ಆಫ್ ಆ ಒಂದು ನೋಟ್ದಲ್ಲಿ ಸಪೋರ್ಟ್ ಮಾಡಬೇಕಾ? ಆಗಿಲ್ಲ ಅಂದರೆ ಓಕೆ, ಈ ಗೌರ್ಮೆಂಟ್ ಬಂದರೆ ಒಂದು ಸಪೋರ್ಟ್ ಇದೆ ಜನರಿಗೆ, ಒಂದು ಏನು ಹೇಳೋದು, ಟ್ಯಾಕ್ಸ್ ಕಡಿಮೆ ಆಗಲಿ, ಇಲ್ಲ ಕೆಲಸ ಸಿಗೋದ ಅಂತ ಆಗಲಿ, ನಮ್ಮಂಥ ಯಂಗ್ಸ್ಟರ್ಸಿಗೆಲ್ಲ ಒಂದು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನಿಗೆ ನಾವು ಅಪ್ಗ್ರೇಡ್ ಆಗಂಗೆ ಎಜುಕೇಷನ್ ಲೆವೆಲಲ್ಲಾಗಲಿ. ಈ ಥರ ಒಂದು ಸರೌಂಡಿಂಗ್ಸಲ್ಲಿ ಸರ್, ಈಗ ಎಜುಕೇಷನ್ ಲೆವೆಲ್ ಅಂದ್ಬಿಟ್ರಿಲ್ಲ ನೀವು. ಎಜುಕೇಷನ್ ಲೆವೆಲ್ ನಾವು ಸ್ಕೂಲ್ ಹೋದಾಗ ಗೌರ್ಮೆಂಟ್ ಸ್ಕೂಲೇ ಇದ್ದಿದ್ದು, ಅದರಲ್ಲೇ ಹೋಗ್ತಾ ಇದ್ದು. ಅದರಲ್ಲೇ ಊಟ ತಿಂಡಿ ಅಂದರೆ ಆ ಟೈಮಲ್ಲಿ ಒಂಥರ ಮೈದಾ ಥರ ಕೊಡ್ತಾಯಿದ್ರು, ಅದೇ ತಿಂದು ಜೀವನ ಮಾಡ್ತಾಯಿದ್ದು. ಇವಾಗ ಏನಾಗಿದೆ ಅಂದರೆ ಒಂದು LKGಯಿಂದ ಸ್ಟಾರ್ಟ್ ಮಾಡಿದ್ರು ಒಂದು 50-70 ಸಾವಿರ ಕಿತ್ಕೋತಾರೆ. ಈಗ ಕಾಲೇಜು ಆ ಡೊನೇಷನ್ನು ಈ ಡೊನೇಷನ್ನು ಎಲ್ಲರೂ ಮಾಡ್ತಾನೆ ಇದ್ದಾರೆ. ಗೌರ್ಮೆಂಟ್ಗೆ ಕಳಿಸಿ ಅಂದರೆ ಏನು ಹೇಳ್ತಾರೆ, ಏನಪ್ಪ ಹಿಂಗೆ ಯೋಗ್ಯತೆ ಇಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಓಡಿಸ್ತಾ ಇದ್ದಾರೆ ಅಂತ ಅಕ್ಕಪಕ್ಕ ಜನ ಮಾತಾಡ್ಕೋತಾರೆ. ಹಂಗಾಗಿ ಅದು ಎಷ್ಟರ ಆಗಲಿ ಮಾಡಲೇಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲೇಬೇಕು. ಅದೆಷ್ಟು ಏನು ಖರ್ಚಾಗ ಅದಕ್ಕೂ ಏನಿಲ್ಲ. ಗೌರ್ಮೆಂಟ್ ಏನು ಮಾಡ್ತದೆ ಸರ್ ಅದರಲ್ಲಿ? ಗೌರ್ಮೆಂಟ್ ಸ್ಕೂಲಲ್ಲಿ ಅನುಕೂಲ ಕೊಟ್ಟಿದ್ದಾರೆ ಅಲ್ಲ, ಯೂನಿಫಾರ್ಮ್ ಕೊಡ್ತಾರೆ, ಶೂ ಕೊಡ್ತಾರೆ, ಸೈಕಲ್ ಕೊಡ್ತಾ ಇದ್ದಾರೆ, ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. ಇನ್ನೇನು ಮಾಡಬೇಕು ಈಗ ಅವರು? ಗೌರ್ಮೆಂಟಿಂದ ಏನಿಲ್ಲ. ಈಗ ಯಾವ ಪಕ್ಷ ಬಂದರೂ ಕೊಡೋದು ಅದು. ಈಗ ಸಿದ್ದರಾಮಯ್ಯ ಬಂದಿದ್ದಾರೆ, ಎಲ್ಲರೂ ಭಾಳ ಜನಕ್ಕೆ ಒಳ್ಳೇದಾಗಿದೆ ಅನ್ನಿಸ್ತಾ ಇದೆಯಪ್ಪ ನನ್ನ ಅಭಿಪ್ರಾಯ. ಲಾಸ್ಟಾಗಿ ಈ ಪಾಲಿಟಿಕ್ಸ್ ಅನ್ನೋದು ಬಂದ್ಬಿಟ್ಟು ಒಂದು ಅದೇ ಎಲೆಕ್ಷನ್ನು, ಇದೊಂದು ಪಾರ್ಟೀಸ್ ಥರ ನೋಡಬೇಕು. ಅದರಲ್ಲಿ ನಮ್ಮ ಜನತೆಯಲ್ಲಿ ಜನಗಳವೇ ಇದೆಲ್ಲ ಆಗಬಾರ್ದು, ಏನು ನಮ್ಮಲ್ಲೇ ನಮ್ಮ ವ್ಯತ್ಯಾಸಗಳಾಗಬಾರ್ದು, ನಮ್ಮಲ್ಲೇ ನಾವು ದ್ವೇಷನ ಬೆಳೆಸ್ಕೋಬಾರ್ದು ಅನ್ನೋ ಒಂದು ಸರ್ ಅದು ಒಂದು ಇದೆ. ಆಮೇಲೆ ಈ BJPನಲ್ಲಿ ಸ್ವಲ್ಪ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಥರ ಒಂಥರ ವಾತಾವರಣ ಬಂದ್ಬಿಟ್ಟೈತೆ. ಈಗ ಯಾವುದು ಸುಮ್ಮನೆ ಅದು ಏನೋ ಒಂದು ಹೇಳೋದು, ಏನೋ ಒಂದು ಮಾಡೋದು. ಈಗ ಅವರು ಮುಸ್ಲಿಮ್ಸ್ ಅವ್ರ ಏರಿಯಾ ಅದು ಇದು ಅಂತ ಹಿಂಗೆ ಒಂಥರ ಭೇದ ಭಾವನೆ ಈಗ ಮುಂದಕ್ಕೆ ಈಗ ಒಂದು 10 ವರ್ಷದಿಂದ ನಾನು ನೋಡ್ದಂಗೆ ಆಗ್ತಾಯಿದೆ. ಅದ್ರ ಮುಂಚೆ ನಾವು ಯಾವ ಹಿಂದೂನೂ ಇಲ್ಲ, ಯಾವ ಮುಸ್ಲಿಮ್ಸು ಇಲ್ಲ, ಎಲ್ಲೂ ಒಟ್ಟಿಗೆ ಇರೋದು. ಅವ್ರ ಮನೆಗೆ ನಾವು ಬರೋದು, ನಮ್ಮ ಮನೆಗೆ ಅವ್ರು ಹೋಗೋದು, ಊಟ ತಿಂಡಿ ಮಾಡೋದು, ಹಬ್ಬಗಳಿಗೆ ಇದ್ದರೆ ಹಬ್ಬ ಮಾಡೋದು ಎಲ್ಲ ಆಗೋದು. ಈಗ ನಾವು ಸಣ್ಣ ವಯಸ್ಸಲ್ಲಿ
ಗೌರಿ ಗಣೇಶ ಹಬ್ಬ ಮಾಡ್ತಾ ಇತ್ತು ನಮ್ಮ ಏರಿಯಾದಲ್ಲಿ. ನಾವು ಏನು ಹೇಳೋಣ, 90% ಮುಸ್ಲಿಮ್ಸ್ ಇರ್ತಾಯಿದ್ರು ಅಲ್ಲಿ. ನಮ್ಮ ದುಡ್ಡು ಹಾಕಿ ನಾವೇ ಮಾಡಿ ಎಂಥ ಆರ್ಕೆಸ್ಟ್ರಾಗಳು, ಎಂಥ ಇದು ಊಟ ತಿಂಡಿ ಸಖತ್ತಾಗಿ ನಡೀತಾ ಇತ್ತು. ಈಗೆಲ್ಲ ಒಂಥರ ಆಗ್ಬಿಟ್ಟಿದೆ ವಾತಾವರಣ. ಈಗ ಊಟಕ್ಕೆ ಏನಿಲ್ಲ, ಎಲ್ಲ ಕಡೆ ಸಿಗ್ತಾ ಇದೆ. ಯಾವುದು ಈಗ ಮದುವೆಗಳು ಇಲ್ಲಿ ಎಲ್ಲ ಖರ್ಚು ಎಲ್ಲ ಕಮ್ಮಿ ಇತ್ತು. ಈಗ ನೀವು ಯಾವ ಮದುವೆಗೆ ಹೋಗಿ ಈಗ ನಾವು ನಾನ್ ವೆಜ್ ಒಬ್ಬ 5 kg 3 kg ಮಾಂಸ ತಿನ್ಬೋದು. ಆ ಥರ ಒಂದು ಈಗ ವಾತಾವರಣ ಬಂದ್ಬಿಟ್ಟೈತೆ. ಮೊದಲು 1-2 ಪೀಸ್ ಕೊಡೋರು ತಿನ್ಕೊಂಡು ಎದ್ದು ಹೋಗೋರು, ಕೈ ತೊಳೆ ತನಕ ಒಳಗಡೆ ಹೋಗ್ತಾ ಇದ್ದಿಲ್ಲ. ಈಗೆಲ್ಲ ಅದೆಲ್ಲ ಹೋಯ್ತು ಸರ್. ಈಗ ಎಲ್ಲ ನೋಡ್ತಾರೆ. ಈಗ ಮೊದಲೇ ಮದುವೆ ಗಂಡ ಅಲ್ಲೇ ನಿಂತಿರ್ತಾನೆ, ಊಟದ ಎಲ್ಲಪ್ಪ ಇದೆ ಅಂತ ನೋಡ್ಬಿಟ್ಟು ಫಸ್ಟ್ ಊಟ ಮಾಡ್ಕೊಂಡು ಟೈಮ್ ಇಲ್ಲ ಜನಗಳ ಹತ್ರ. ಸರ್ ನೀವೀಗ ಏನು ಕೆಲಸ ಮಾಡ್ತಾ ಇದ್ದೀರಿ? ನಮ್ಮದು ಒಂದು ಗ್ಯಾರೇಜ್ ಇದೆ. ನಮ್ಮದು ಗ್ಯಾರೇಜ್. ನಾನು ಒಬ್ಬ ಯೂಟ್ಯೂಬ್ ವಿಡಿಯೋ ಮಾಡೋನು, ಅದು ಬಿಟ್ಟು ನಾನು ಕಾಲೇಜಲ್ಲಿ ಕೆಲಸ ಮಾಡೋನು. ಏನಕ್ಕೆ ಇದು ಹೇಳಿದೆ ಅಂದರೆ, ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಂತಲ್ಲ, ವೆಯ್ಟ್ ಮಾಡೋ ಬದಲು ನಾವು ದುಡ್ದು ನಾವು ಚೆನ್ನಾಗಿರ್ಬೇಕು. ಖಂಡಿತ ನಾವು ದುಡಿಲೇಬೇಕು ಸರ್. ಅವ್ರದ್ದು ಇವ್ರದ್ದು ಅಂತ ಯಾರಿಲ್ಲ. ಯಾವ ಗೌರ್ಮೆಂಟ್ ಬಂದರೂ ಏನಿದೆ, ಎಲ್ಲರೂ ಕಳ್ರೆ. ಏನು ಹೇಳಿ, 1 ಕೋಟಿ ಕೆಲಸ ಆದರೆ ಅರ್ಧ ಅವರೇ ತಿನ್ಕೋತಾರೆ, ಇವ್ರು ತಿನ್ಕೋತಾರೆ. ಯಾವ ಗೌರ್ಮೆಂಟಲ್ಲಿ ಇರೋದೇ ಅದು. ಯಾವುದು ಅವ್ರು ಮಾಡ್ತಾರೆ, ಅವ್ನು ಮಾಡ್ದ ಅಂತ ಅದು ಸರಿಗಿಲ್ಲ ಅಂತಾರೆ. ಈಗ ಯಾವುದೋ ಒಂದು ರೋಡ್ ಹಾಕ್ತಾರೆ, ಒಂದು 3 ತಿಂಗಳು 6 ತಿಂಗಳಾಗಲಿ ಅದೇ ರೋಡ್ ಹೊಡೆದಾಗ್ತಾ ಇರ್ತಾರೆ. ಯಾಕ್ರಪ್ಪ ಅಂದರೆ ಏನು ಇದು UGC ಕಲೆಕ್ಷನ್ ಮಾಡಬೇಕು, ಪೈಪ್ಲೈನ್ ಮಾಡಬೇಕು. ಬುದ್ಧಿ ಇಲ್ವಾ ಇಂಜಿನಿಯರ್ಗಳಿಗೆ? ಏನು ಎಣ್ಣೆ ಹೊಡ್ಕೊಂಡು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಏನು ಸರ್ಕಾರದಲ್ಲಿ ಆಗಲಿ ಎಲ್ಲರಾಗಲಿ? ಹಂಗೆ ಸರ್. ಇಲ್ಲಿ ಈಗ ನಾವು ನೋಡ್ದಂಗೆ ಇರ್ವಿನ್ ರೋಡ್ ಇದು ಅಶೋಕ ರೋಡ್ಗೆ ಸೇರಿದ್ದು ಸಂಬಂಧಪಟ್ಟಿದ್ದು ನಾವು ಓಡಾಡ್ತಾ ಇರ್ತೀವಲ್ವ. ಈಗ ಸ್ವಲ್ಪ ಒಂದು 6 ತಿಂಗಳು ಮುಂಚೆ ಒಳ್ಳೆ ರೋಡ್ ಹಾಕ್ಸಿದ್ರು ಭಾಳ ಚೆನ್ನಾಗಿ. ಈಗ ಸ್ವಲ್ಪ ದಿವಸ ಆದಮೇಲೆ ನೋಡಿದ್ರೆ ಹೊಡೆದಾಕಿದ್ದಾರೆ ಎಲ್ಲ. ಯಾಕಪ್ಪ ಅಂದರೆ UGC ಕಲೆಕ್ಷನ್ ಮಾಡಬೇಕು ಅಂತ. ಅದು ಮಾಡೋದು ಮುಂಚೆ ಅವ್ರಿಗೆ ಬುದ್ಧಿ ಇಲ್ವಾ? ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಮಾಡೋದು ಮುಂಚೆನೇ ಮಾಡಿಬಿಡ್ಬೇಕು. ಈ ಥರ ಮುಂದಕ್ಕೆ ಏನಿದೆ ಫ್ಯೂಚರ್ ಪ್ಲ್ಯಾನು ಅದು ಇದು ಅದೆಲ್ಲ ಮಾಡೋದಿಲ್ಲ. ಅವ್ರವ್ರು ದುಡ್ಡು ಮಾಡ್ತಾರೆ, ಅವ್ರವ್ರು ತಿಂತಾರೆ, ಅವ್ರವ್ರು ಹೋಗ್ತಾರೆ. ಥ್ಯಾಂಕ್ ಯು.